ಅಬ್ಬಿ ಫಾಲ್ಸ್ನ ವೀಕ್ಷಣಾ ಗೋಪುರ ಇದೆಯಲ್ಲ ಜೀವ ಬಲಿಗೆ ಕಾಯ್ತಾ ಇದೆ. ಯಾಕಂದ್ರೆ ಸಂಪೂರ್ಣ ತುಕ್ಕು ಹಿಡಿದು ಕುಸಿತಾ ಇದೆ ಕಬ್ಬಿಣದ ತಡೆಬೇಲಿ. ದುಸ್ಥಿತಿಯಲ್ಲಿರುವಂತಹ ತಡೆಬೇಲಿಗೆ ಹೊರಗಿ ಪ್ರವಾಸಿಗರು ಬಂದು ಸೆಲ್ಫಿ ತೆಕ್ಕೊಳ್ತಾರೆ. ಭದ್ರತಾ ಸಿಬ್ಬಂದಿ ಕೊಠಡಿ ಮೇಲೆ ಇರುವಂತಹ ವ್ಯೂ ಪಾಯಿಂಟ್ ಇದೆ. ಅಬ್ಬಿ ಫಾಲ್ಸ್ ಜಲಪಾತದ ಬಳಿ ಯಾವುದೇ ಭದ್ರತಾ ಸಿಬ್ಬಂದಿನೂ ಇಲ್ಲ. ವರ್ಷದಿಂದ ವರ್ಷಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 2 ಕೋಟಿಗೂ ಅಧಿಕ ಆದಾಯ ಬರುತ್ತೆ. ಆದರೆ ಬರೋ ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಗಮನನೇ ಇಲ್ಲ. ಪಂಚಾಯಿತಿ ಯಾವುದೇ ಸುರಕ್ಷತಾ ಕ್ರಮವನ್ನ ನೀಡ್ತಾ ಇಲ್ಲ. ಜಲಪಾತದ ಬಳಿ ಸಿಸಿಟಿವಿಯನ್ನು ಕೂಡ ಹಾಕದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ವಿರುದ್ಧ ಪ್ರವಾಸಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಣಾ ಗೋಪುರ ಸುಸ್ಥಿತಿಯಲ್ಲಿಲ್ಲ ನೋಡಿ. ಸಂಪೂರ್ಣ ತುಕ್ಕು ಹಿಡಿದು ಕುಸಿತಾ ಇದೆ ಕಬ್ಬಿಣದ ತಡೆಬೇಲಿ. ಕೊಂಚ ಯಾಮಾರಿದ್ರು, ಗಮನಿಸಲಿಲ್ಲ ಅಂತಂದ್ರು ಅಪಾಯ ಕಟ್ಟಿಟ್ಟು ಬುದ್ಧಿ. ಅಲ್ಲೇ ವರ್ಕೊಂಡು ನಿಂತ್ಕೊಂಡು ಸೆಲ್ಫಿ ತಕ್ಕೊಳ್ತಾರೆ. ಬರೋ ಪ್ರವಾಸಿಗರ ಗಮನಕ್ಕಿರಲ್ಲ. ಜೊತೆಗೆ ಅವರ ಸುರಕ್ಷತೆಯ ಜವಾಬ್ದಾರಿ ಹೊತ್ತಂತಹ ಅಧಿಕಾರಿಗಳಾಗಲಿ ಇಲಾಖೆಯಾಗಲಿ ಗಮನಿಸ್ತಾ ಇಲ್ಲ. ಫಾಲ್ಸ್ ನೋಡಕ್ಕೆ ಬಂದಿದ್ದೇನೆ. ನಮ್ಮ ಮೇಲೆ ನಿಂತು ಫೋಟೋ ತೆಗಿಬೇಕಂದ್ರೆ ಇದೆಲ್ಲ ಕಟ್ಟಾಗಿ ಹೋಗ್ಬಿಟ್ಟಿದೆ. ಇಷ್ಟು ಫೀಸ್ ತೊಗೊಂತಾರೆ, ಸ್ವಲ್ಪ ಇದಾದರೂ ಮಾಡಬೇಕಲ್ಲ, ಸೇಫ್ಟಿ ಆದರೂ ನೋಡಬೇಕಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ, ಯಾರಿಗೂ ಏನೂ ಗೊತ್ತಿರೋಂಗಿಲ್ಲ. ಸೊ ಸ್ವಲ್ಪ ಇದು ಮಾಡಿದರೆ ಚೆನ್ನಾಗಿರುತ್ತಲ್ಲ. ಯಾರು ನಡೆಸ್ತಿದ್ದಾರಲ್ಲ ಪಂಚಾಯಿತಿಯವರು, ಅವ್ರಿಗೂ ಏನಂತ ಕೇಳ್ತೇನೆಂದರೆ ಸ್ವಲ್ಪ ಸೇಫ್ಟಿ ಆದರೂ ಮಾಡಿ ಬಂದು ಹೋಗೋರಿಗೆ. ಯಾಕಂದರೆ ಬಿದ್ದುಬಿಟ್ರೆ ಡೈರೆಕ್ಟ್ ನೀರಲ್ಲಿನೇ ಹೋಗ್ಬಿಡ್ತೇವೆ. ಸೊ ಫಾಲ್ಸ್ ನೋಡಿದರೆ ಇಷ್ಟು ಫೋರ್ಸ್ ಆಗಿದೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಸೇಫ್ಟಿಯಾಗಿ ಇದು ಮಾಡಿ. ಅಬ್ಬಿ ಫಾಲ್ಸ್ಗೆ ಬಂದಿದ್ದು ಸರ. ಇಲ್ಲಿ ನೋಡಿದರೆ ಎಲ್ಲ ಒಳಗೆ ಹೋಗಿದ್ದು ಸರ. ಎಲ್ಲ ಕೆಬಲ ಸಣ್ಣ ಮಕ್ಕಳು ಬರ್ತಾವೆ, ಎಲ್ಲ ಬರ್ತಾವೆ. ಇಲ್ಲಿ ಫೀಸು ತೊಗೊಳಕ್ತಾರೆ 10 ರೂಪೀಸ್ ಎಲ್ಲರಿಗೆ. ಮತ್ತು ಪಾರ್ಕಿಂಗ್ ಚಾರ್ಜ್ 50 ರೂಪಾಯಿ ತೊಗೊಳಕ್ತಾರೆ. ಎಲ್ಲ ತೊಗೊಳಕ್ತಾರೆ. ಆದರೂ ಇದು ಸರಿ ಆಗಿಲ್ಲ ರೀ. ನೋಡ್ರಿ ಇಲ್ಲಿ ತೆಳಗೆ ಪ್ಲಾಟ್ಫಾರ್ಮು ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗಿತ್ತು ರೀ. ಟೋಟಲ್ ಇದು ಇನ್ನೂ ಕೆಲಸ ಐತೆ ರೀ. ಗ್ರಿಲ್ಸ್ ವರ್ಕ್, ಫ್ಯಾಬ್ರಿಕೇಷನ್ ವರ್ಕ್ ಎಲ್ಲ ಐತೆ ಸರ್. ಇದು ಮಾಡ್ಬೇಕು ಸರ್. ಟೂರಿಸ್ಟ್ ಬರ್ತಾರೆ. ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನು ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ. ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಕೊಡಗು ಜಿಲ್ಲೆಯ ಜಲಪಾತಗಳನ್ನು ನೋಡಲಿಕ್ಕೆ ಬರುವಂತಹ ಪ್ರವಾಸಿಗರಿಗೆ ಎಷ್ಟು ಸುರಕ್ಷತೆ ಇದೆ ಅನ್ನೋ ಒಂದು ಗಂಭೀರ ಪ್ರಶ್ನೆ ಇದೀವಾಗ ಎದ್ದಿದೆ. ಯಾಕೆ ಅನ್ನೋದನ್ನು ನಾನು ನಿಮಗೆ ಪ್ರತ್ಯಕ್ಷವಾಗಿ ಹೇಳ್ತೇನೆ. ಇದು ಮಡಿಕೇರಿ ತಾಲೂಕಿನ ಅಬ್ಬಿ ಜಲಪಾತ. ಈ ಅಬ್ಬಿ ಜಲಪಾತ ನೋಡಲಿಕ್ಕೆ ಅಂತಾನೆ ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿ ಬರ್ತಾರೆ. ಸಾವಿರಾರು ಜನ ಬಂದು ಇಲ್ಲಿ ಜಲಪಾತವನ್ನು ನೋಡ್ತಾರೆ. ಅಂದರೆ ಈ ಕಡೆ ನಾವು ನೋಡೋದೇ ಆದರೆ ಆ ಕಡೆ ಮೆಟ್ಟಿಲನ್ನು ಇಳಿದು ಬರುವಂತಹ ನೂರಾರು ಪ್ರವಾಸಿಗರು ಮೊದಲು ಇಲ್ಲೊಂದು ಸಣ್ಣೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟಲ್ಲಿ ನಿಂತು ಸೆಲ್ಫಿಗಳನ್ನು ತಗೋತಾರೆ, ಫೋಟೋ ವಿಡಿಯೋಗಳನ್ನು ಮಾಡ್ಕೋತಾರೆ. ಇನ್ನು ಇಲ್ಲಿ ಬರುವಂಥ ಪ್ರವಾಸಿಗರು ಈ ಸ್ಟೆಪ್ ಹತ್ತಿ ಮೇಲೆ ಬರ್ತಾರೆ. ಅಂದರೆ ಇಲ್ಲಿ ಕೆಳಗೆ ಒಂದು ಪೊಲೀಸರ ಒಂದು ಕಾವಲು ಗೋಪುರ ಇದೆ. ಆ ಕಾವಲು ಗೋಪುರದ ಮೇಲೆಯೇ ಒಂದು ವ್ಯೂ ಪಾಯಿಂಟನ್ನು ಮಾಡಿದ್ದಾರೆ. ಈ ವೀಕ್ಷಣಾ ಗೋಪುರ ಏನಿದೆ, ಇಲ್ಲಿಗೆ ಮೇಲೆ ಬರುವಂಥ ಪ್ರವಾಸಿಗರು ಇಲ್ಲಿ ನಿಂತು ಜಲಪಾತವನ್ನು ನೋಡೋದು, ಫೋಟೋ ವಿಡಿಯೋಗಳನ್ನು ತಗೊಳ್ಳೋದು ಮಾಡ್ತಾರೆ. ಆದರೆ ಈ ವೀಕ್ಷಣಾ ಗೋಪುರ ಅದೆಷ್ಟು ಕಂಡೆಮ್ ಆಗಿದೆ, ಅದೆಷ್ಟು ದುಸ್ಥಿತಿಯಲ್ಲಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ಈ ಪ್ರವಾಸಿಗರ ಸುರಕ್ಷತೆಗೆ ಅಂತಲೇ ಮಾಡಿರುವಂತಹ ಈ ಗ್ರಿಲ್ಗಳು ಅಥವಾ ಏನಿದೆ ತಡೆಬೇಲಿ ಏನಿದೆ ಸಂಪೂರ್ಣವಾಗಿ ತುಕ್ಕು ಹಿಡಿದು ಹಾಳಾಗಿರುವಂಥದ್ದು. ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಓಪನ್ ಕೂಡ ಆಗಿದೆ. ಇಲ್ಲಿ ಸಣ್ಣ ಮಕ್ಕಳೆಲ್ಲ ಬಂದು ನಿಂತರೆ ನೇರವಾಗಿ ಕೆಳಗೆ ಬೀಳುವಂತಹ ಒಂದು ಅಪಾಯ ಕೂಡ ಇದೆ. ಇಲ್ಲಿ ನೋಡಿ, ಈ ತಡೆಬೇಲಿನ ಹಗ್ಗದಲ್ಲಿ ಕಟ್ಟಿ ಇಟ್ಟಿದ್ದಾರೆ. ಇದನ್ನು ನೋಡಿ ಉದುರಿ ಹೋಗ್ತಾ ಇದೆ. ಅಳ್ಳಾಡಿಸಿ ಸಾಕು ಉದುರಿ ಹೋಗುತ್ತೆ. ಇಲ್ಲಿಂದ ಕೆಳಗೆ ಬಿದ್ದರೆ ನೇರವಾಗಿ ಜಲಪಾತಕ್ಕೆ ಬೀಳುವಂತಹ ಒಂದು ಅಪಾಯ ಇದೆ. ಇನ್ನು ಈ ಕಡೆ ಬಂದರೆ ಇಲ್ಲಿ ನೋಡಿ ಎಷ್ಟೊಂದು ಕೆಟ್ಟ ರೀತಿಯಲ್ಲಿ ಪರಿಸ್ಥಿತಿ ಇದೆ ಅನ್ನೋದನ್ನು ನೋಡಿ. ಕಂಪ್ಲೀಟ್ ಅಲ್ಲಾಡ್ತಾ ಇದೆ. ಇಲ್ಲೆಲ್ಲ ಹೊರಗೆ ನಿಂತು ಫೋಟೋ ತಗೊಳ್ಳೋ ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಅವರು ಉರುಳಿ ಬಿಡ್ತಾರೆ. ಬಹುಶಃ ಇಲ್ಲದು ಒಂದು ಬ್ಯಾರಿಕೇಡನ್ನು ಹಾಕಿದ್ದಾರೆ, ಅದು ಕೂಡ ಕೆಳಗೆ ಬಿದ್ದಿದೆ. ಇನ್ನು ಕಾಲುಗಳು ಎಷ್ಟು ಅಪಾಯಕಾರಿಯಾಗಿರ್ತವೆ ಅನ್ನೋದಕ್ಕೆ ಇಲ್ಲಿ ನೋಡಿ, ಈ ಥರ ಆ ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕಿರುವಂತಹ ಕಬ್ಬಿಣದ ಹಲಗೆಗಳು ಸಂಪೂರ್ಣವಾಗಿ ತುಂಡರಿಸಿ ಹೋಗಿದೆ. ಇಲ್ಲಿ ಎಲ್ಲಾದರೂ ಕಾಲಿಟ್ಟು ಆ ಮಕ್ಕಳು ಏನಾದರೂ ಕಾಲು ಸಿಕ್ಕಾಕೊಂಡ್ರೆ ಕತ್ತಿಯಲ್ಲಿ ಕಡಿದ ರೀತಿಯಲ್ಲಿ ಇಲ್ಲಿ ಕಾಲುಗಳಿಗೆ ಗಂಭೀರ ಗಾಯ ಆಗಬಹುದು. ಸಂಪೂರ್ಣವಾಗಿ ತುಕ್ಕು ಹಿಡಿದಿರುವಂಥದ್ದು ಈ ಪ್ಲ್ಯಾಟ್ಫಾರ್ಮ್ ಏನಿದೆ ಕಂಪ್ಲೀಟಾಗಿ ತುಕ್ಕು ಹಿಡಿದಿರುವಂಥದ್ದು. ಇಲ್ಲಿ ಒಂದು ಗಮನಿಸಬೇಕು ಏನಂತಂದರೆ, ಈ ಅಬ್ಬಿ ಜಲಪಾತ ನಮ್ಮ ಕೊಡಗಿನ ಅತಿ ಶ್ರೀಮಂತ ಜಲಪಾತದ ಈ ಪ್ರದೇಶಗಳಲ್ಲಿ ಒಂದು. ಯಾಕಂತಂದರೆ ಇಲ್ಲಿಯ ಸ್ಥಳೀಯ ಪಂಚಾಯಿತಿಗೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಇಲ್ಲಿ ಬರುವಂತಹ ಪ್ರವಾಸಿಗರಿಂದ ಪ್ರವಾಸ ಶುಲ್ಕವನ್ನು ವಸೂಲಿ ಮಾಡುವಂಥದ್ದು, ಪಾರ್ಕಿಂಗ್ ಶುಲ್ಕ ಇರುವುದು, ಇವೆಲ್ಲವನ್ನು ನೋಡಿದರೆ ವರ್ಷಕ್ಕೆ
ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಕೇವಲ 6 ತಿಂಗಳ ಆದಾಯವನ್ನು ಇಲ್ಲಿಗೆ ಹೂಡಿಕೆ ಮಾಡಿದ್ರೆ ಸಾಕು, ಇಲ್ಲಿಂದ ಸುರಕ್ಷಿತವಾಗಿ ಒಂದು ವ್ಯವಸ್ಥೆಯನ್ನು ಪ್ರವಾಸಿಗರಿಗೆ ಮಾಡ್ಬೋದು. ಆದರೆ ಅಂತಹ ಯಾವುದೇ ವ್ಯವಸ್ಥೆಯನ್ನು ಇಲ್ಲಿಯ ನಿಡುಗಣೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಈ ಜಿಲ್ಲಾಡಳಿತ ಅಥವಾ ಪ್ರವಾಸೋದ್ಯಮ ಇಲಾಖೆ ಮಾಡ್ತಾ ಇಲ್ಲ. ಬಹುಶಃ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅನಾಹುತ ಆದರೆ ಮಾತ್ರ ಅಧಿಕಾರಿಗಳು ಎಚ್ಚೆತ್ಕೋತಾರೆ ಅಂತ ಊಹೆ ಮಾಡಬೇಕಾಗತ್ತೆ. ಇನ್ನಾದರೂ ಈ ಅಧಿಕಾರಿಗಳು ಎಚ್ಚೆತ್ಕೋತಾರ, ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಒಂದು ಸುರಕ್ಷತೆಯನ್ನು ಕಲ್ಪಿಸುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.